ಬಹುಶಃ ಜಾನಪದ ಲೋಕ ಶುರುವಾದಾಗ್ಲಿಂದಲೂ ಇದ್ರ ಜೊತೆ ನನ್ನ ಒಡನಾಟ ಇದೆ. ಎಷ್ಟು ಅಂತ ಹೇಳಿದ್ರೆ ನಾಗೇಗೌಡರು ಜೊತೆಗೆ ಹೆಜ್ಜೆ ಹಾಕ್ತಾ ಮಾತಾಡ್ಕೊಂಡು ಅವ್ರ ವಿಷಯನ ನಮ್ ಜೊತೆ ಹಂಚ್ಕೊಳ್ತಾ ಇದ್ರು, ನಮ್ಮ ಬಗ್ಗೆ ಕೇಳ್ಕೊಳ್ತಾ ಇದ್ರು. ಹಾಗೆ ಆ ಕಲಾವಿದರನ್ನೆಲ್ಲ ಕೂರಿಸ್ಕೊಂಡು ಅವ್ರು ಮಾತಾಡ್ತಾ ಇದ್ರಲ್ಲ, ಪಾದಕ್ಕೆ ನಮಸ್ಕಾರ ಮಾಡ್ಬಿಡೋರು ನಮ್ಮ ಜನಪದ ಮಹಿಳೆಯರು. ಅಷ್ಟು ದೇವ್ರ ತರ ಕಂಡಂತಹ ವ್ಯಕ್ತಿ ಅವರು ಹುಟ್ಟು ಹಾಕಿದ ಈ ಜಾನಪದ ಲೋಕ ಇಷ್ಟು ಸಮೃದ್ಧವಾಗಿ ಶ್ರೀಮಂತವಾಗಿ ಬೆಳೆದಿದೆ ಅಂದ್ರೆ ಅದು ನಿಜಕ್ಕೂ ಕೂಡ ತುಂಬಾ ಸಂತೋಷದ ಹೆಮ್ಮೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ ನಾಗೇಗೌಡರು ಆದ್ಮೇಲೆ ಅವರ ಪರಂಪರೆನ ಅಷ್ಟೇ ಧೀಮಂತವಾಗಿ ಮುಂದುವರ್ಸ್ಕೊಂಡು ಬಂದಂತ ಅಧ್ಯಕ್ಷರುಗಳೇ ಈ ಸಂಸ್ಥೆಗೆ ಬಂದಿದ್ದು ಕೂಡ ಈ ಸಂಸ್ಥೆಯ ಒಂದು ಪುಣ್ಯ ವಿಶೇಷ. ಅದು ರಾಮಚಂದ್ರೇಗೌಡರು ಇರ್ಬೋದು, ಜಿ ನಾರಾಯಣ ಅವರೆಲ್ಲಕ್ಕಿಂತ ಮುಖ್ಯವಾಗಿ, ಆನಂತರ ರಾಮಚಂದ್ರೇಗೌಡರು, ತಿಮ್ಮೇಗೌಡರು, ಈಗ ಪಿ.ಚಿ. ಗೋರ್ಲಿಂಗಯ್ಯನವರು, ಇಂಥವರ ನೇತೃತ್ವದಲ್ಲಿ ಈ ಸಂಸ್ಥೆ ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರಲಿ ಅಂತ ಹಾರೈಸ್ತಾ, ಅದನ್ನ ಕಣ್ಣಿಂದ ನೋಡೋಂಥ ಸೌಭಾಗ್ಯ ನಮ್ಗೆ ಯಾವಾಗ್ಲೂ ಸಿಗಲಿ ಅಂತ ಹೇಳ್ತಾ ನನ್ನ ಕೆಲವು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಮೊಟ್ಟ ಮೊದಲು ಮಹಿಳಾ ಜಾನಪದ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದೇನೆ ನಾವೆಲ್ಲ ಫೋರ್ಡ್ ಫೌಂಡೇಶನ್ ಅಲ್ಲಿ ಜಾನಪದ ಕಮ್ಮಟದಲ್ಲಿ ಭಾಗವಹಿಸಿದ ನಂತರ ನಾವೆಲ್ಲ ಒಂದು ರೀತಿ ಜಾನಪದದ ಅರ್ಥಪೂರ್ಣವಾದಂತಹ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳೋದಕ್ಕೆ ಆ ಕಮ್ಮಟ ನಮ್ಗೆ ಸಹಕಾರ ಆಯ್ತು. ಜಾನಪದ ಅಕಾಡೆಮಿಯಿಂದ ಮಹಿಳಾ ಜಾನಪದ ಅಂತ ಒಂದು, ಯಾಕೆಂದ್ರೆ ಪ್ರತಿ ಒಂದು ಅಲ್ಲಿಯ ಒಂದು ವಾರ್ತಾಪತ್ರ ತರ ಒಂದು ಬೇರೆ ಬೇರೆ ಅಧ್ಯಯನಗಳ ಸಂಚಿಕೆಗಳು ಬರ್ತಾ ಇತ್ತು. ಅವಾಗ ಅವ್ರ ಯೋಜನೆ ಏನು ಅಂದ್ರೆ ಮಹಿಳಾ ಜಾನಪದದ ಬಗ್ಗೆ ಒಂದು ಪುಸ್ತಕ ಬರ್ಸ್ಬೇಕು ಅಂತ. ಆಗ ನನಗೆ ಪತ್ರ ಬರ್ಬಿಟ್ಟು, ನೋಡಮ್ಮ ನಿಂಗೊಬ್ಬಳಿಗೆ ಸ್ವಲ್ಪ ಇನ್ಸೈಟ್ಸ್ ಇರೋದು, ನೀನೇ ಮಾಡ್ಬೇಕು ಈ ಲೇಖನ ಅಂತ ಹೇಳಿದ್ರು. ಅದು ತುಂಬಾ ಹೊಸ ಸಬ್ಜೆಕ್ಟ್, ಯಾಕಂದ್ರೆ ಈ ಮಹಿಳಾ ಅಧ್ಯಯನಗಳು ತುಂಬಾ, ಅದರಲ್ಲೂ ಜಾನಪದ ಕ್ಷೇತ್ರದಲ್ಲಿ ತುಂಬಾ ಹೊಸದಾಗಿ ಶುರುವಾಗಿತ್ತು. ಹೆಂಗಪ್ಪ ಇದನ್ನು ಬರೆಯೋದು, ನನಗೇನು ಒಂದು ಮಾಡೆಲ್ ಇಲ್ಲ ಮುಂದೆ ಅಂತ ಹೇಳ್ಬಿಟ್ಟು. ಆದ್ರೂ ಪ್ರಯತ್ನ ಮಾಡ್ತಾ ಹೋದಾಗ ನನಗೆ ಗೊತ್ತಾಗಿದ್ದು ಒಂದು ಅಂಶ ಏನಂದ್ರೆ, ಇವತ್ತು ಮಹಿಳಾ ಕಲೋತ್ಸವ ನಡೀತಾ ಇದೆ, ಮಹಿಳಾ ಜಾನಪದ ಕಲೋತ್ಸವ. ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಮಹಿಳೆಯರ ಒಂದೇ ಒಂದು ಪ್ರದರ್ಶನ ಪ್ರಕಾರ ಇಲ್ಲ. ಮಹಿಳೆಯರ ಪ್ರಕಾರಗಳೆಲ್ಲ ಏನು ಅಂತ ಹೇಳಿದ್ರೆ, ಮನೆ ಮಂದಿಯಲ್ಲಿ ಕೂತ್ಕೊಂಡು ಸೋಪಾನೆ ಹಾಡುಗಳು ಹಾಡೋದು, ಅಥವಾ ನಾಟಿ ಪದಗಳು ಹಾಡೋದು, ಅಥವಾ ಕೌಟುಂಬಿಕ ಗೀತೆಗಳನ್ನ ಹಾಡೋದು, ಜೋಗುಳಗಳನ್ನ ಹಾಡೋದು, ಇಷ್ಟು ಮನೆ ಮಟ್ಟಿಗೆ ಮಾತ್ರ ಅವರ ಹಾಡುಗಾರಿಕೆ ಸೀಮಿತ ಆಗಿತ್ತೆ ಹೊರತು ಸ್ಟೇಜ್ ಮೇಲೆ ಬಂದು ಪ್ರದರ್ಶನ ಮಾಡುವಂತ ಯಾವುದೇ ಕಲೆ ದಕ್ಷಿಣ ಕರ್ನಾಟಕದಲ್ಲಿಲ್ಲ. ಅದನ್ನ ನೀವು ಗಮನಿಸ್ಬೋದು. ಈ ಬುಡಕಟ್ಟು ಜನಾಂಗಗಳಲ್ಲಿ ನೃತ್ಯ ಇದ್ದೇ ಇರುತ್ತೆ, ಆದ್ರೆ ನಮ್ಮ ಮಹಿಳೆಯರಲ್ಲಿ ಯಾವತ್ತೂ ಕೂಡ ಪ್ರದರ್ಶನ ಕಲೆ ಅನ್ನೋದು ಇಲ್ವೇ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗಿದೆ, ಈ ಗೀಗಿ ಪದಗಳನ್ನ ಹಾಡೋದು, ಹರದೇಶಿ ನಾಗೇಶಿ, ಅಲ್ಲಿ ಹೆಣ್ಣು ಹೆಚ್ಚೋ ಗಂಡು ಹೆಚ್ಚೋ ಅಂತ ಕಾಂಪಿಟೇಷನ್ ಶುರುವಾಗುತ್ತೆ. ಅದು ಬಹಳ ಅರ್ಥಪೂರ್ಣವಾದಂತಹ ಪ್ರಕಾರ. ಅದು ನಾವಿನ್ನೂ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡೇ ಇಲ್ಲ. ಇವತ್ತು ಹೆಣ್ಣು ಗಂಡಿನ ವಿಷಯ ಹೇಳುವಾಗ ಅವ್ರು ಎಷ್ಟು ಪ್ರಭುತ್ವವಾಗಿ ವಾದ ಮಾಡ್ತಾರೆ, ಹೆಣ್ಣೆ ಹೆಚ್ಚು ಗಂಡಲ್ಲ ಅಂತ ಹೇಳ್ಬಿಟ್ಟು ಹೆಣ್ಣಿನ ಗುಂಪಿನವರು. ಇಂಥವೆಲ್ಲ ನಮ್ಗೆ ನಮ್ಮ ಕಲೆಗಳಲ್ಲಿ ಎಷ್ಟೊಂದು ಕಲೆಗಳು ಇನ್ನೂ ನಾವು ಅದನ್ನ ಅರ್ಥಪೂರ್ಣವಾಗಿ ನಾವು ಇವತ್ತು ಬಳಸ್ಕೊಂಡೇ ಇಲ್ಲ. ಅವನ್ನೆಲ್ಲ ಬಳಸ್ಕೊಂಡ್ರೆ ನಮ್ಮ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಕಲಾಕ್ಷೇತ್ರಕ್ಕೆ ಒಂದು ಹೊಸ ಆಯಾಮಗಳನ್ನೇ ಕೊಡಬಹುದು. ಆ ದೃಷ್ಟಿಯಿಂದ ಕೂಡ ಇವತ್ತು ಇಂಥ ಕಲಾ ಮಹೋತ್ಸವಗಳು ಒಂದು ಚಾಲನೆ ಕೊಡುವಂತ ಆಗ್ಬೇಕು ಅಂತ ನನ್ನ ಒಂದು ಹಾರೈಕೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇವತ್ತು ನಾವು ನೋಡ್ತಿರೋ ಹಾಗೆ ಕೆಲವೇ ಕಲೆಗಳು ಮಾತ್ರ ನಾವು ಇವತ್ತು ಪ್ರದರ್ಶನದ ಕಲೆಗಳಾಗಿ ಮತ್ತೆ ಅದರಲ್ಲಿ ಹೆಚ್ಚು ಜನ ಭಾಗವಹಿಸೋ ಮಾಡ್ತಾ ಇದ್ವಿ. ಆದ್ರೆ ಇನ್ನು ಎಷ್ಟೊಂದು ಬಳಸ್ಕೊಳ್ಳುವಂತ ಪ್ರಕಾರಗಳು ನಮ್ಮ ಜಾನಪದದಲ್ಲಿ ತುಂಬಾ ಶ್ರೀಮಂತವಾಗಿದೆ ನಮ್ಮ ಜಾನಪದ.